ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮಿತಾ ವ್ಲಾಗ್ಸ್ ಇನ್ ಕನ್ನಡ. ಟೆಂಪಲ್ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀನಿ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್, ಇನ್ನು ನನ್ನ ಮನೆಯಿಂದ ಹೊರಟು ಬಸ್ಸಲ್ಲಿ ಬನಶಂಕರಿಗೆ ಬಂದ್ವಿ. ಸೊ ಬನಶಂಕರಿಯಿಂದ ನಾವು ಮಹಾಲಕ್ಷ್ಮಿ ಲೇಔಟಿಗೆ ಹೋಗಬೇಕು. ಸೊ ನಾವು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಟ್ರೈನ್ ಕೂಡ ಬಂದ್ಬಿಟ್ಟಿತ್ತು, ಹಾಗಾಗಿ ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಟಿಕೆಟ್ ತೊಗೊಳೋದಕ್ಕೆ ಅಂತ. ಸೊ ಇನ್ನು ಟಿಕೆಟ್ ತೊಗೊಂಡು ನಾವು ಸೀದಾ ಹೊರಟಿದೆ ಟ್ರೈನ್ ಹತ್ರ. ಇಲ್ಲಿ ಬ್ಯಾಗ್ ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಆ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇನ್ನು ಮೆಟ್ರೋ ಬಂತು. ಸೊ ಇನ್ನು ಇದೊಂದು ಶಾರ್ಟ್ ಬಂದು ಮಳೆ ಬರ್ತಾಯಿತ್ತು ಅಂತ ಹೇಳಿ ಒಂದು ರೀಲ್ಸ್ ಮಾಡೋಣ ಹತ್ತೆ ಅಂತ ನಮ್ಮ ಹುಡುಗಿ ಮಾಡಿದ್ಲು. ಸೊ ಆಲ್ರೆಡಿ ನೀವು ನನ್ನ ಚಾನಲಲ್ಲಿ ನೋಡಿರ್ತೀರ. ಸೊ ನನಗೂ ತುಂಬ ಖುಷಿಯಾಯಿತು ಈ ರೀಲ್ಸ್ ಮಾಡೋದಕ್ಕೆ. ಇನ್ನು ಮಹಾಲಕ್ಷ್ಮಿ ಲೇಔಟ್ ಬಂತು. ಸೊ ನಾವು ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ನಾವು ಹೊರಟು ದೇವಸ್ಥಾನಕ್ಕೆ ಹೊರಟ್ವಿ. ಸೊ ಇಲ್ಲೊಂದು ತುಂಬ ಜೋಕ್ ನಡೀತು ನನ್ನ ಚಿಕ್ಕ ಮಗಳದು. ನೋಡಿ, ಇಲ್ಲಿ ಅವರು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿ ಏನು ಹಾಕ್ತಾರಲ್ಲ, ಹಾಗೆ ನಾವು ಟಿಕೆಟ್ ತೊಗೊಂಡಿದ್ವಿ. ಅವ್ರು ಕಾಯಿನ್ ಕೊಟ್ಟಿದ್ದರು, ಅವಳು ಇಲ್ಲಿ ಹಾಕೋ ಬದಲು ಅಲ್ಲಿ ಹಾಕಿದ್ಲು. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ನಗಾಡ್ತಾ ಇದ್ವಿ. ತುಂಬ ಅಂದರೆ ತುಂಬ ಜೋಕಾಗಿತ್ತದು. ಸೊ ಎಲ್ಲರೂ ನಗಾಡ್ತಾ ಇದ್ವಿ. ಸೊ ಇನ್ನು ನಾವು ಬಂದಿದ್ದು ಎಲ್ಲಿಗೆ ಅಂದರೆ ಇಸ್ಕಾನ್ಗೆ. ತುಂಬ ವರ್ಷಗಳಿಂದ ನಾವು ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡು ಬರೋಕ್ಕಾಗೇ ಇರಲಿಲ್ಲ. ಸೊ ಫೈನಲಿ ಇವಾಗ ಋಣ ಕೂಡ್ಕೊಂಡು ಬಂತು ಕೃಷ್ಣನ ದರ್ಶನ ಮಾಡೋದಕ್ಕೆ. ಸೊ ಇಲ್ಲಿ ಚಪ್ಪಲಿ ಕೌಂಟರ್ ಹತ್ರ ಬಂದು ಇಲ್ಲೆಲ್ಲ ಫುಟ್ವೇರ್ಸ್ನ ಬಿಟ್ಟು ಇಲ್ಲಿ ಆಮೇಲೆ ನಾವು ಹೊರಟ್ವಿ. ಸೊ ಇಲ್ಲಿಂದ ಹೊರಟು ಸೀದಾ ನಾವು ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮಳೆ ಕೂಡ ಬಂದಿದ್ದರಿಂದ ವ್ಯೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲ ಗ್ರೀನರೀಸ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಇಲ್ಲಿಂದ ನಾವು ಹೊರಟ್ವಿ, ಮೆಟ್ಲು ಹತ್ಕೊಂಡು ಹೊರಟ್ವಿ. ಇದು ಎಂಟ್ರೆನ್ಸಿಂದ ನಾವು ಹೋಗ್ತಾ ಇಲ್ಲಿ ಒಂದು ಧ್ವಜಸ್ತಂಭ ಬರುತ್ತೆ, ಅಲ್ಲಿ ಮುಗಿಸ್ಕೊಂಡು ಸೀದಾ ನಾವು ಹೋಗುವಾಗ ಎಂಟ್ರೆನ್ಸಲ್ಲೇ ಆಂಜನೇಯ ಮತ್ತು ಗರುಡದೇವ ಸಿಗ್ತಾರೆ. ಅವ್ರ ದರ್ಶನ ಮುಗಿಸ್ಕೊಂಡು ಪ್ರಹ್ಲಾದ ನರಸಿಂಹ ಸಿಗ್ತಾರೆ, ಅವ್ರ ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಶ್ರೀನಿವಾಸ ಸಿಗ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮಳೆ ಎಲ್ಲ ಬರ್ತಾ ಇದೆ. ಸೊ ಈ ಮಳೆಲೇ ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ. ಸ್ಕಿಡ್ ಆಗ್ತಾಯಿತ್ತು. ಸೊ ಅದರಲ್ಲೂ ಕೂಡ ಹೊರಟ್ವಿ. ಕೆಲವ್ರು ಛತ್ರಿ ಹಿಡ್ಕೊಂಡು ಬಂದರು, ಇನ್ನು ಕೆಲವ್ರು ಹಾಗೆ ಹೊರಟರು. ಸೊ ಇದು ನೋಡ್ತಾ ಇರ್ಬೋದು ಹೇಗಿದೆ ಫೌಂಟೇನ್ ಅಂತ ಹೇಳಿ. ಸೊ ಇನ್ನು ನಾವು ಇಲ್ಲಿಂದ ಸೀದಾ ಹೊರಟಿದ್ವಿ ದರ್ಶನಕ್ಕೆ. ಶ್ರದ್ಧೆ ಇದೆ, ನೀವೇನೇ ಓದಿ ಇರಲ್ಲ ಒಂದೇ. ಅದು ಕವರ್ ಓಪನ್ ಮಾಡಿರೋದು ನಿಮಗೆ ಕಂಡು ಓದಬೇಕು ಅಂತ ಗೀತಾ ಮಹಾತ್ಮೆಯನ್ನು ಮಿಕ್ಸರ್ ಮಾಡಿದೆ. ಶ್ರದ್ಧೆಯಿಂದ ಅಂದರೆ ಕೆಲವರು ಏನು ಮಾಡ್ತಾರೆ, ಓದ್ತಾರೆ, ಟಿ ವಿ ನೋಡ್ತಾರೆ, ಓದ್ತಾರೆ, ಫೋನಲ್ಲಿ ಮಾತಾಡ್ತಾರೆ, ಆ ಥರ ಮಾಡ್ತಾರೆ. ನೀವು ಒಂದೇ 10 ನಿಮಿಷ ಓದೋದಕ್ಕೆ ಶ್ರದ್ಧೆಯಿಂದ. ಉದಾಹರಣೆಗೆ ನೀವು ಇರೋದು 700 ಶ್ಲೋಕ. ಈ 700 ಶ್ಲೋಕನೇ ಶ್ಲೋಕ ಇದು ಕನ್ನಡದಲ್ಲೇ ಬರ್ತಿರ್ತಾರೆ. ಈ ಪ್ರತಿ ಶಬ್ದಕ್ಕೂ ಇಲ್ಲಿ ಅರ್ಥ ಕೊಟ್ಟಿದ್ದಾರೆ. ಈ ಶ್ಲೋಕದ ಮೀನಿಂಗ್ ಅನುವಾದ ಇದೆ. ಏನಿದೆ ಸೊ ಅವರು ನನಗೆ ಭಗವದ್ಗೀತೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಭಗವದ್ಗೀತೆನ ಹೇಗೆ ಓದಬೇಕು ಶ್ರದ್ಧೆಯಿಂದ ಭಕ್ತಿಯಿಂದ ಅಂತ ಹೇಳಿ ತೋರಿಸ್ತಾಯಿದ್ರು. ಸೊ ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟು ನಾವು ಇಲ್ಲೆಲ್ಲ ತುಂಬ ಬೇಕ್ರಿ ಐಟಮ್ಸ್ ಎಲ್ಲ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಸೊ ನಾವು ಇದನ್ನೆಲ್ಲ ನೋಡಿಕೊಂಡು ಪ್ರಸಾದ ತೊಗೊಂಡ್ವಿ, ಪುಳಿಯೋಗರೆ. ಅದನ್ನು ಕೂಡ ನಾವು ತಿಂದ್ಕೊಂಡು, ಸೊ ಮಕ್ಕಳು ಸಮೋಸ ಎಲ್ಲ ಬೇಕು ಅಂದರು, ಅದನ್ನೆಲ್ಲ ಟೇಸ್ಟ್ ಮಾಡಿಕೊಂಡು
ಸೊ ಇವಾಗೆಲ್ಲ ಕುತ್ಕೊಂಡು ತಿಂತಾ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ವೆದರ್ ಎಷ್ಟು ಕೋಲ್ಡ್ ಇತ್ತಂದರೆ ಮಳೆ ಬರ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ. ಮಳೆ ಇದ್ದಿದ್ದ ಕಾರಣ ಇಲ್ಲೆಲ್ಲ ಹೋಗಿ ನಾವು ಫೋಟೋ ತೊಗೊಳಕ್ಕಾಗಲಿಲ್ಲ. ನೋಡ್ತಾ ಇರ್ಬೋದು ನೀವಿಲ್ಲಿ ತುಂಬ ಕೋಲ್ಡ್ ಬೇರೆ ಆಗಿತ್ತು. ಇನ್ನು ಸಮೋಸ ಚೆನ್ನಾಗಿತ್ತು ಅಂತ ಹೇಳಿ ಮಕ್ಕಳು 1 ಮೋರ್ ಬೇಕು ಮಮ್ಮಿ ಅಂತ ಹೇಳಿದ್ರು. ಸೊ ಅದನ್ನು ಕೂಡ ತೊಗೊಂಡು ತಿಂದ್ಕೊಂಡು ಅಲ್ಲೇ ಕುತ್ಕೊಂಡು ಇನ್ನು ನಾವು ಅಲ್ಲಿಂದ ಸೀದಾ ಮತ್ತೆ ವಾಪಸ್ ಮೆಟ್ರೋಗೆ ಬಂದ್ವಿ. ಸೊ ಮೆಟ್ರೋದಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಬ್ಬರು ಹುಡುಗಿ ಇದ್ದಾರೆ. ಸೊ ಇವರು ಹೊಸದಾಗಿ ಪರಿಚಯ ಆದರು ಅಲ್ಲೇ. ನನ್ನ ಮಕ್ಕಳು ಅವ್ರ ಜೊತೆ ಎಲ್ಲ ಜೋಕ್ ಮಾಡಿಕೊಂಡು ನಗಾಡಿಕೊಂಡು ಇದ್ಲು. ಅವರು ನನ್ನ ಮಗಳಾಡ್ತಾ ಇರೋದನ್ನು ನೋಡಿ ಅವಳ ಜೊತೆ ಇವರು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಸೊ ಇವರೆಲ್ಲ ಇಲ್ಲಿ ಎಂಜಾಯ್ ಮಾಡ್ಕೊಂಡು ನಗಾಡಿಕೊಂಡು ಇದ್ದರು. ಸೊ ಫೈನಲಿ ಬನಶಂಕರಿ ರೀಚ್ ಆದ್ವಿ. ಹೋಗ್ತಾ ಇದ್ದೀವಿ ಇವಾಗ. ಬನಶಂಕರಿಯಿಂದ ನಮ್ಮ ಏರಿಯಾಗೆ ಹೋಗೋ ಅಷ್ಟರಲ್ಲಿ ಇನ್ನೊಂದು ಅರ್ಧ ಗಂಟೆನಾ ಒಂದು 20 ನಿಮಿಷ ಆಗುತ್ತೆ. ಸೊ ಇಸ್ಕಾನ್ ಮುಗಿಸ್ಕೊಂಡು ಎಲ್ಲ ಕಂಪ್ಲೀಟಾಗಿ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಇನ್ನು ನಾವು ವಾಪಸ್ ಮನೆಗೆ ಹೊರಟಿದ್ದೀವಿ. ಸೊ ಇಲ್ಲಿ ಮೆಟ್ಲುಗಳು ಕೂಡ ಕೊಟ್ಟಿರ್ತಾರೆ. ದಯವಿಟ್ಟು ಯಾರು ಆಗಲ್ಲ ಎಕ್ಸ್ಲೇಟ್ರು ಮೆಟ್ಲಲ್ಲೇ ಬನ್ನಿ. ಇದರಲ್ಲಿ ಬರುವಾಗ ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ ಅಂತ ನಾನು ಹೇಳ್ತೀನಿ. ನನಗೆ ಇಂಬ್ಯಾಲೆನ್ಸ್ ಆಗ್ತಾಯಿತ್ತು. ವೈ ಬಿಕಾಸ್ ಅಂದರೆ ಪದೇ ಅದು ಆಫ್ ಆಗ್ತಾಯಿತ್ತು. ಸೊ ದಯವಿಟ್ಟು ಹುಷಾರಾಗಿರಿ. ಇನ್ನು ಇಲ್ಲಿ ವ್ಯೂ ಚೆನ್ನಾಗಿತ್ತು ಅಂತ ಹೇಳಿ 1-2 ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ ನಾವು. ಸೊ ಫ್ರೆಂಡ್ಸ್, ಇನ್ನು ಇಸ್ಕಾನ್ ಎಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಫೈನಲಿ ರೀಚ್ ಆದ್ವಿ. ನಮ್ಮ ಮನೆಯಿಂದ ನಾನು ನನ್ನ ಮಕ್ಕಳಿಬ್ಬರೇ ಹೋಗಿದ್ದಿದ್ದು. ಮತ್ತು ನಮ್ಮ ಯಜಮಾನ್ರವ್ರ ಅಕ್ಕನ ಮಗಳು ಬಂದಿದ್ಲು. ಸೊ ದಯವಿಟ್ಟು ಯಾರೆಲ್ಲ ಇಸ್ಕಾನ್ ನೋಡಿಲ್ಲ ಅವರು ಒಂದು ಸಲ ಇಸ್ಕಾನನ್ನು ನೋಡ್ಕೊಂಡು ಬನ್ನಿ ಅಂತ ನಾನು ಹೇಳ್ತೀನಿ. ಹೋಗ್ಬಿಟ್ಟು ಬನ್ನಿ, ಒಂದು ಸಲನಾದ್ರೂ ಕೃಷ್ಣನ ಆಶೀರ್ವಾದ ತೊಗೊಂಡು ಬನ್ನಿ ಅಂತ ನಾನು ಹೇಳ್ತೀನಿ. ಸೊ ಇನ್ನು ಮನೆ ರೀಚ್ ಆಗಿದ್ದೀವಿ ನಾವು. ಇನ್ನು ಊಟ ಮಾಡಬೇಕು. ಮಧ್ಯಾಹ್ನನೇ ಎಲ್ಲ ನಾನು ಮಾಡಿಟ್ಟು ಹೊರಟಿದ್ದೆ. ಸೊ ನಾನು ಇಲ್ಲಿ ಬಿಡುವಾಗಲೇ 2 o'clock ಆಗಿತ್ತು. ಸೊ ಇಲ್ಲಿಂದ ನಾನು ಹೊರಟಿದ್ದೆ. ಎಲ್ಲ ಅಡುಗೆ ಮಾಡಿಟ್ಟೆ ಹೊರಟಿದ್ದೆ. ಅಡುಗೆ ಎಲ್ಲ ರೆಡಿ ಇದೆ. ಸೊ ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. 1 more ಥಿಂಗ್ ಏನಂತಂದರೆ, ಇಸ್ಕಾನ್ ಹೋಗುವಾಗ ದಯವಿಟ್ಟು ಜೋಬ್ ತುಂಬ ಇಟ್ಕೊಂಡು ಹೋಗಿ ದುಡ್ಡನ್ನ. ಬಿಕಾಸ್ ಅಲ್ಲಿ ಶಾಪಿಂಗ್ ಮಾಡೋ ಅಂಥ ಐಟಮ್ಸ್ ತುಂಬ ಇದೆ. ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳ ಜೊತೆ ಹೋದರೆ ಅಂತೂ ಮಕ್ಕಳು ನೋಡಿ ತಿನ್ನೋ ಅಂಥದ್ದು ಕೂಡ ಅಲ್ಲಿದೆ. ಎಲ್ಲ ವೆಜ್ ಆಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ತಿನ್ನೋ ಐಟಮ್ಸ್ ತುಂಬ ಟೇಸ್ಟಿಯಾಗೂ ಕೂಡ ಇದೆ. ನಾವು ಕೂಡ ಟೇಸ್ಟ್ ಮಾಡಿದ್ವಿ. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು ಆಲ್, ಬಾಯ್.